Hello everyone. Let's continue the lesson Life Processes of class 10. In the last session we have studied about autotrophic nutrition. In this class we have to study about heterotrophic nutrition. Then what is heterotrophic nutrition? When an organism depends on others for food. Such mode of nutrition is called as heterotrophic mode of nutrition. When an organism depends on others for food, ಅಂದರೆ ಯಾವುದೇ ಒಂದು ಆರ್ಗ್ಯಾನಿಸಮ್ ತನ್ನ ಫುಡ್ಡಿಗೋಸ್ಕರ ಬೇರೆ ಅದನ್ನು ಡಿಪೆಂಡ್ ಆದರೆ ಅಂತಹ ನ್ಯೂಟ್ರಿಷನನ್ನು ನಾವು ಏನಂತ ಕರಿತೀವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. These organisms depend on autotrophs for their nutritional requirements. ಈ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋಂಥ ಆರ್ಗ್ಯಾನಿಸಮ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾವಪ್ಪ ಅಂದರೆ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತವೆ. ಫಾರ್ ಎಕ್ಸಾಂಪಲ್, ಅನಿಮಲ್ಸ್ ವಿಚ್ ಈಟ್ ಪ್ಲ್ಯಾಂಟ್ಸ್ ಆ್ಯಸ್ ದೇರ್ ಫುಡ್ ಆರ್ ಕಾಲ್ಡ್ ಹರ್ಬಿವೋರ್ಸ್. ಅನಿಮಲ್ಸ್ ವಿಚ್ ಈಟ್ ಪ್ಲ್ಯಾಂಟ್ಸ್ ಆ್ಯಸ್ ದೇರ್ ಫುಡ್ ಆರ್ ಕಾಲ್ಡ್ ಹರ್ಬಿವೋರ್ಸ್, ಆ್ಯಸ್ ಯು ನೋ. ಆ್ಯಂಡ್ ಆಲ್ಸೋ animals which eat other animals as their food are called carnivores. ಎನಿಮಲ್ಸು ಬೇರೆ ಅಂದ ಎನಿಮಲ್ಸ್ನ ಈಟ್ ಮಾಡೋದಂತ ನಾವೇನಂತ ಕರಿತೀವಿ, ಕಾರ್ನಿವೋರ್ಸ್ ಅಂತಂದು ಹೇಳಿ ಕರಿತೀವಿ. ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್ ಆ್ಯಂಡ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಆರ್ ಟೈಪ್ಸ್ ಆಫ್ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ಸ್. ಸೊ ಇವನ್ನ ನಾವು ಈಗ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. The mode of nutrition in which animals take their food as a whole is called as holozoic nutrition. In holozoic nutrition, food passes through 5 steps: ingestion, digestion, absorption, assimilation and egestion. ಸೊ ಹೋಲೋಜೈಕ್ ನ್ಯೂಟ್ರಿಷನಲ್ಲಿ ಹೇಗಿರುತ್ತೆ, ಅನಿಮಲ್ಸ್ ಹೆಂಗೆ ಟೇಕ್ ಮಾಡ್ತಾವೆ ಫುಡ್ನ ಆ್ಯಸ್ ಎ ಹೋಲ್ ಪಾರ್ಟ್ ಆಗಿಯೇ ಅವೇನು ಮಾಡ್ತಾವೆ, ಫುಡ್ಡನ್ನು ಇಂಟೇಕ್ ಮಾಡ್ತಾವೆ. ಸೊ ಇದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದಾವಪ್ಪ ಅಂತಂದರೆ, ಫಸ್ಟ್ ಒನ್ ಈಸ್ ಇಂಜೆಷನ್. ಇಂಜೆಷನ್ ಮೀನ್ಸ್ ಫುಡ್ಡನ್ನು ಇಂಟೇಕ್ ಮಾಡ್ಕೊಳ್ಳೋದು. ಡೈಜೆಷನ್, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಬಾಡಿ ಒಳಗಡೆಗೆ. ಅಬ್ಸಾರ್ಪ್ಷನ್, ಡೈಜೆಸ್ಟ್ ಆಗಿರ್ತಕ್ಕಂಥ ಫುಡ್ಡಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಬಾಡಿ. ನೆಕ್ಸ್ಟ್ ಅಸಿಮಿಲೇಷನ್, ಆ ನ್ಯೂಟ್ರಿಯೆಂಟ್ಸ್ನ ಫುಲ್ ಇಡೀ ಬಾಡಿಗೆ ಅದನ್ನ ಸರ್ವೈವ್ ಮಾಡೋದು. ಎಜೆಷನ್ ಮೀನ್ಸ್ ಎಕ್ಸೆಸ್ ಆಫ್ ಫುಡ್, ಅದೇನು ಹೆಚ್ಚಿಗೆ ಉಳಿದಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಏನು ಮಾಡೋದು, ಹೊರಗೆ ಹಾಕೋದನ್ನು ನಾವೇನಂತ ಕರಿತೀವಿ, ಎಜೆಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್. Some organisms feed on dead and decaying organic matter. This mode of nutrition is called saprophytic nutrition. Some organisms feed on dead and decaying organic matter. ಅಂದರೆ ಸತ್ತಿರ್ತಕ್ಕಂಥ ಪ್ರಾಣಿಗಳಿಂದ ಇರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ನ ತಗೊಂಡು ಅದನ್ನು ನ್ಯೂಟ್ರಿಷನ್ ಆಗಿ ಬಳಸ್ಕೊಂತಹ ಆರ್ಗ್ಯಾನಿಸಮ್ಸ್ಗೆ ಏನಂತ ಕರಿತೀವಿ, ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. The food is partially digested outside the body and then it is absorbed. ಇಲ್ಲಿ ಫುಡ್ಡು ಬಾಡಿಯಿಂದ ಹೊರಗಡೆನೇ ಏನಾಗಿರ್ತದೆ, ಆಲ್ರೆಡಿ ಡೈಜೆಸ್ಟ್ ಆಗಿರುತ್ತೆ, ಅದನ್ನು ಇಂಟೇಕ್ ಮಾಡಿರ್ತಾವೆ. ಯಾವ್ಯಾವಪ್ಪ ಎಕ್ಸಾಂಪಲ್ಸ್ ಅಂತಂದರೆ ಫಂಗೈ ಆರ್ ಸ್ಯಾಪ್ರೋಫೈಟ್ಸ್. ನೆಕ್ಸ್ಟ್ ಒನ್ ಈಸ್ parasitic nutrition. Some organisms feed at the expense of another organism and in turn cause harm. This is called the parasitic mode of nutrition. ಏನಪ್ಪ ಅಂದರೆ ಇನ್ನೊಂದು ಆರ್ಗ್ಯಾನಿಸಮ್ಸು ಬೇರೆ ಒಂದು ಅನಿಮಲ್ ಅಥವಾ ಆರ್ಗ್ಯಾನಿಸಮ್ ಮೇಲೆ ತನ್ನ ಫುಡ್ಡನ್ನು ಪಡ್ಕೊಳ್ಳೋದನ್ನು ನಾವೇನಂತ ಕರಿತೀವಿ, ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತಂದು ಹೇಳಿ ಕರಿತೀವಿ. ಈ ಒಂದು ನ್ಯೂಟ್ರಿಷನಲ್ಲಿ ಇನ್ನೊಂದರ ಮೇಲೆ ಏನಾದರೂ ಅವಲಂಬನೆ ಆಗಿರ್ತದಲ್ಲ, ಆ ಒಂದು ಆರ್ಗ್ಯಾನಿಸಮ್ಸ್ಗೆ ಇದು ಹಾರ್ಮ್ಫುಲ್ ಆಗಿರುತ್ತೆ, ಡೇಂಜರಸ್ ಆಗಿರುತ್ತೆ ಆ ಒಂದು ಅನಿಮಲ್ಗೆ ಅಥವಾ ಆರ್ಗ್ಯಾನಿಸಮ್ಸ್ಗೆ. These parasites live on the body or in the body of
of a host organism and derive the nutrients directly from the body of the host. ಏನು ಮಾಡ್ತಾವಪ್ಪ ಅಂದ್ರೆ ಪ್ಯಾರಾಸೈಟ್ಸ್ ಒಂದು ಬಾಡಿ ಒಳಗಡೆ ಇರ್ತವೆ, ಆರ್ಗ್ಯಾನಿಸಮ್ ಬಾಡಿ ಒಳಗಡೆನಾದರೂ ಇರ್ತವೆ, ಇಲ್ಲಾಂದ್ರೆ ಆನ್ ದ ಬಾಡಿ ಮೇಲಾದ್ರೂ ಇರುತ್ತೆ. ಎಕ್ಸಾಂಪಲ್, ಲೀಚ್ ಈಸ್ ಆ್ಯನ್ ಎಕ್ಟೋಪ್ಯಾರಾಸೈಟ್ ವೈಲ್ ಆಸ್ಕೇರಿಯಸ್ ಈಸ್ ಎಂಡೋಪ್ಯಾರಾಸೈಟ್. ಅಂದರೆ ಇಲ್ಲಿ ಲೀಚ್ ಎಕ್ಟೋಪ್ಯಾರಾಸೈಟ್ ಆಗಿರ್ತೈತೆ, ಅಂದರೆ ಇದು ಏನಿರ್ತೈತಿ ಬಾಡಿ ಮೇಲೆ ಇರುತ್ತೆ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ, ಎಕ್ಟೋಪ್ಯಾರಾಸೈಟ್ ಅಂತ ಕರಿತೀವಿ. ಆಸ್ಕೇರಿಯಸ್ ಇಟ್ ಈಸ್ ಅ ಎಂಡೋಪ್ಯಾರಾಸೈಟ್, ಅಂದರೆ ಇದು ಏನಾಗಿರುತ್ತೆ ಬಾಡಿ ಮೇಲೆ ಇರುತ್ತೆ ಈ ಆರ್ಗ್ಯಾನಿಸಮ್. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಎಂಡೋಪ್ಯಾರಾಸೈಟ್ ಅಂತಂದು ಹೇಳಿ ಕರಿತೀವಿ. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ಕಸ್ಕ್ಯೂಟಾ ಈಸ್ ಅ ಪ್ಯಾರಾಸಿಟಿಕ್ ಪ್ಲ್ಯಾಂಟ್. ಇಟ್ ಈಸ್ ಅ ಪ್ಯಾರಾಸಿಟಿಕ್ ಪ್ಲ್ಯಾಂಟ್. ದ ಅನದರ್ ಒನ್ ಈಸ್ ನ್ಯೂಟ್ರಿಷನ್ ಇನ್ ಅಮೀಬಾ. ಸೊ ನಾವೀಗ ಯಾವ್ಯಾವ ರೀತಿ ನ್ಯೂಟ್ರಿಷನ್ಸ್ ಟೈಪ್ ಇರ್ತಾವಂತ ನೋಡಿದ್ವಿ. ಆಟೋಟ್ರೋಫಿಕ್ ನೋಡಿದ್ವಿ, ಹೆಟ್ರೋಟ್ರೋಫಿಕ್ ನೋಡಿದ್ವಿ, ಮತ್ತು ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಟೈಪ್ಸ್ಗಳನ್ನು ನೋಡಿದ್ವಿ. ನಾವು ವಿ ಹ್ಯಾವ್ ಟು ಸಿ ಅಬೌಟ್ ನ್ಯೂಟ್ರಿಷನ್ ಇನ್ ಅಮೀಬಾ. ಅಮೀಬಾಗಳು ಹೇಗೆ ನ್ಯೂಟ್ರಿಷನನ್ನು ಪಡ್ಕೊಳ್ತವೆ ಅನ್ನೋದನ್ನು ನೋಡೋಣ. ಅಮೀಬಾ ಫೀಡ್ಸ್ ಬೈ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅಮೀಬಾ ಫೀಡ್ಸ್ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಫುಡ್ಡನ್ನು ಇಡಿಯಾಗಿ ತೊಗೊಳುತ್ತೆ, ಅದು ಹೋಲಾಗಿ ತೊಗೊಳುತ್ತೆ, ಇಡೀ ಅಮೌಂಟಾಗಿ. ಇಟ್ ಎಂಗಲ್ಸ್ ದ ಫುಡ್ particle using pseudopodia. The process is called phagocytosis. The process is called phagocytosis. ಇದನ್ನು ಏನಂತ ಕರಿತೀವಿ ನಾವು, ಆ ಫುಡ್ಡನ್ನು ಇಂಟೇಕ್ ಮಾಡೋದನ್ನು, ಎಂಗಲ್ಸ್ ಅಂದರೆ ಇಂಟೇಕ್ ಮಾಡೋದನ್ನು ನಾವೇನಂತ ಕರಿತೀವಿ, ಫ್ಯಾಗೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ದ ಎಂಗಲ್ ಫುಡ್ ಗೆಟ್ಸ್ ಎನ್ಕ್ಲೋಸ್ಡ್ ಇನ್ ಫುಡ್ ವ್ಯಾಕ್ಯೂಲ್. ಅದು ಫುಡ್ ತೊಗೊಂಡಿರೋದು ಎಲ್ಲಿ ಹೋಗುತ್ತದು, ಫುಡ್ ವ್ಯಾಕ್ಯೂಲ್ ಒಳಗೆ ಹೋಗುತ್ತೆ. ದೆನ್ ಆ್ಯಸ್ ದ ಫುಡ್ ವ್ಯಾಕ್ಯೂಲ್ ಪಾಸಸ್ ಥ್ರೂ ದ ಸೈಟೋಪ್ಲಾಸಮ್, ಡೈಜೆಷನ್, ಅಬ್ಸಾರ್ಪ್ಷನ್ ಆ್ಯಂಡ್ ಅಸಿಮಿಲೇಷನ್ ಟೇಕ್ಸ್ ಪ್ಲೇಸ್. ಯಾವಾಗ ಅದು ಸೈಟೋಪ್ಲಾಸಮ್ ಒಳಗಡೆ ಹೋಗುತ್ತಲ್ಲ ಆವಾಗ ಏನಾಗುತ್ತೆ, ಫುಡ್ಡು ಡೈಜೆಷನ್, ಅಬ್ಸಾರ್ಪ್ಷನ್ ಆ್ಯಂಡ್ ಅಸಿಮಿಲೇಷನ್ ಆಗುತ್ತೆ. When the food vacuole opens outside, the egestion of undigested food takes place. So this is the picture showing nutrition in amoeba. Look at here. This is the nucleus of amoeba. This is the nucleus of amoeba. Here is the food particle. ನೋಡ್ರಿ ಹೆಂಗೆ ತಗೊಳುತ್ತೆ ಇದು ಸೂಡಪ್. ನೋಡಿ ಇಲ್ಲಿ ಏನಿಲ್ಲ, ಈಗ ಓಪನಿಂಗ್ ಇಲ್ಲವೇ ಇಲ್ಲ ಅಮೀಬಾದಲ್ಲಿ, ಹೌದಾ. ಸೊ ಇದು ಫುಡ್ ಪಾರ್ಟಿಕಲ್ ಯಾವಾಗ ಅದ್ರ ನಿಯರ್ ಬರುತ್ತಲ್ಲ ಆವಾಗ ಏನಾಗುತ್ತೆ, ಇದು ತನ್ನ ಬಾಡಿಯನ್ನು ಓಪನ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನು ಸೂಡೋಪೋಡಿಯಾ ಅಂತಂದು ಹೇಳಿ ಕರಿತೀವಿ. ಸೊ ಇದರಿಂದ ಏನು ಮಾಡುತ್ತೆ, ಫುಡ್ ಪಾರ್ಟಿಕಲು ಎಂಟ್ರಿ ಆಗುತ್ತೆ, ಎಂಗಲ್ಫ್ ಆಗುತ್ತೆ, ಇವಾಗ ಅಂದರೆ ಇಂಟೇಕ್ ಆಗುತ್ತೆ ಫುಡ್. ದೆನ್ ಇಟ್ ಗೆಟ್ಸ್ ಎಂಟರ್ ಇನ್ ಟು ಸೈಟೋಪ್ಲಾಸಮ್. ಇಲ್ಲಿಂದ ಒಳಗಡೆಗೆ ಸೈಟೋಪ್ಲಾಸಮಿಗೆ ಹೋಗ್ತೀಗದು ಸೆಲ್ ಒಳಗಡೆಗೆ. ಸೊ ಅವಾಗ ಏನಾಗುತ್ತೆ, ಹಿಯರ್ ಡೈಜೆಷನ್ ಆಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಹಿಯರ್ ಅಸಿಮಿಲೇಷನ್ ಅಂದರೆ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಇಡೀ ಪಾರ್ಟಿಗೆ ಮೂವ್ ಆಗುತ್ತೆ. ಸೊ ದೆನ್ ದ ಅನ್ಡೈಜೆಸ್ಟೆಡ್ ಫುಡ್ ಹೊರಗಡೆ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಎಜೇಷನ್ ಅಂತಂದು ಹೇಳಿ ಕರಿತೀವಿ. ದಿಸ್ ಈಸ್ ದ ಎಜೇಷನ್. ಓಕೆ, ನಾವು ಲೆಟ್ ವಿ ಲುಕ್ ಎಟ್ ಅಬೌಟ್ ದ ನ್ಯೂಟ್ರಿಷನ್ ಇನ್ ಪ್ಯಾರಾಮೀಸಿಯಂ. Paramecium also exhibits holozoic nutritions. ಪ್ಯಾರಾಮೀಸಿಯಮ್ಸಲ್ಲೂ ಸಹ ಯಾವ ರೀತಿ ನ್ಯೂಟ್ರಿಷನ್ ಇರುತ್ತೆ, ಹೋಲೋಜೋಯಿಕ್ ನ್ಯೂಟ್ರಿಷನ್ ಇರುತ್ತೆ. ಹವೆವರ್ ದೇ ಹ್ಯಾವ್ ಸಿಲಿಯಾ ದಟ್ ಹೆಲ್ಪ್ ದೆಮ್ ಟು ಎಂಗಲ್ಫ್ ದ ಫುಡ್ ಥ್ರೂ ದ ಓರಲ್ ಗ್ರೋ. ಸೊ ಇದು ಏನು ಮಾಡುತ್ತೆ, ಇದರಲ್ಲಿ ಏನಿರುತ್ತೆ, ಅಮೀಬಾ ಥರ ಸೂಡೋಪುಡಿ ಇರಲ್ಲ, ಇದರಲ್ಲಿ ಏನಿರುತ್ತೆ, ಸೀಲಿಯಾ ಇರುತ್ತೆ. ಇದರಿಂದ ಅದು ಏನು ಮಾಡುತ್ತೆ, ಫುಡ್ಡನ್ನು ತಗೊಳುತ್ತೆ. ಆ ಫುಡ್ ವ್ಯಾಕ್ಯೂಲ್ ಈಸ್ ಕ್ರಿಯೇಟೆಡ್ ಎನ್ಕ್ಲೋಸಿಂಗ್ ದ ಫುಡ್. ಆವಾಗ ಫುಡ್ಡನ್ನು ಒಳಗೆ ತೊಗೊಂಡಿದ್ಮೇಲೆ ಏನು ಕ್ರಿಯೇಟ್ ಆಗುತ್ತೆ, ಫುಡ್ ವ್ಯಾಕ್ಯೂಲು ಕ್ರಿಯೇಟ್ ಆಗುತ್ತೆ. ದೆನ್ ಇಟ್ ಮೂವ್ಸ್ ಥ್ರೂ ದ ಸೈಟೋಪ್ಲಾಸಮ್. ದ ಪ್ರೋಸೆಸ್ ಈಸ್ ಕಾಲ್ಡ್ ಸೈಕ್ಲೋಸಿಸ್. ದ ಪ್ರೋಸೆಸ್ ಈಸ್ ಕಾಲ್ಡ್ ಸೈಕ್ಲೋಸಿಸ್. ಅಂದರೆ ಇದು ಯಾವುದ್ರ ಮುಖಾಂತರ ಹೋಗುತ್ತೆ, ಸೈಟೋಪ್ಲಾಸಮ್ ಮುಖಾಂತರ ಹೋಗುತ್ತೆ. ಅದಕ್ಕೆ ನಾವು ಅದನ್ನು ಆ ಪ್ರೋಸೆಸ್ನ ಏನಂತ ಕರಿತೀವಿ, ಸೈಕ್ಲೋಸಿಸ್ ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್, ಫುಡ್ ಡೈಜೆಸ್ಟೆಡ್ ಇನ್ ದ
ಫುಡ್ ವ್ಯಾಕ್ಯೂಲ್ ಈಸ್ ಅಬ್ಸರ್ವ್ಡ್ ಬೈ ದ ಸೈಟೋಪ್ಲಾಸಮ್. ಆವಾಗ ಫುಡ್ಡು ಡೈಜೆಸ್ಟ್ ಆಗುತ್ತೆ, ದೆನ್ ಅದು ಏನಾಗುತ್ತೆ, ಅಬ್ಸರ್ವ್ ಆಗುತ್ತೆ. ದೆನ್ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಗಿವನ್ ಔಟ್ ಟು ಅ ಟಿನಿ ಪೋರ್ ಕಾಲ್ಡ್ ಆ್ಯನ್ ಆ್ಯನಲ್ ಪೋರ್ ಆರ್ ಸೈಟೋಪೈಗ್. ಅದು ಏನಾಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ಡು ಹೊರಗೆ ಹೋಗುತ್ತೆ. ಯಾವುದ್ರ ಮುಖಾಂತರ? ಟಿನಿ ಪೋರ್ ಕಾಲ್ಡ್ ಆ್ಯನಲ್ ಪೋರ್. ಆ್ಯನಲ್ ಪೋರ್ ಅನ್ನೋದ್ರ ಮುಖಾಂತರ ಅದು ಏನಾಗುತ್ತೆ, ಹೊರಗೆ ಹೋಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಸೈಟೋಪೈಗ್ ಅಂತಂದು ಹೇಳಿ ಕರಿತೀವಿ. ದಿಸ್ ಈಸ್ ದ ನ್ಯೂಟ್ರಿಷನ್ ಇನ್ ಪ್ಯಾರಾಮೀಸಿಯಮ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ನ್ಯೂಟ್ರಿಷನ್ ಇನ್ humans. Thank you.